Hello, Namaskara, welcome back to my YouTube channel. So guys, ಇವತ್ತು day 3 of 20 days challenge. ಇವತ್ತು ಆ್ಯಸ್ ಯೂಶುವಲ್ ನಾರ್ಮಲ್ ಡೇ ಥರನೇ ಇತ್ತು, ಬಟ್ ಇವತ್ತು ಸ್ವಲ್ಪ ಯಾಕಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಸ್ಟ್ರೆಸ್ ಆಗಿತ್ತು, ಆಮೇಲೆ ಹೆಕ್ಟಿಕ್ ಅಂತ ಅನ್ಸ್ಬಿಡ್ತು. ಇವತ್ತು ದಿವಸ ಹೋಗಿದ್ದು ಅಂತೂ ಸಿಕ್ಕಾಪಟ್ಟೆ ಲಾಂಗ್ ಆಗಿತ್ತು. ಇವತ್ತು ಡೈಲಿ 20 days ಚಾಲೆಂಜ್ ಮಾಡೋದ್ರಿಂದ ಡೈಲಿ ನಾರ್ಮಲ್ ರೊಟೀನ್ನ ಹಾಕಿರ್ತೀನಿ ಗೈಸ್. ದಯವಿಟ್ಟು ಯಾರಾದರೂ ಬೇರೆ ಏನಾದರೂ ಐಡಿಯಾಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನಾರ್ಮಲ್ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದು, ಆಮೇಲೆ 4 ಗಂಟೆ 4:15 5 ಗಂಟೆ ಕೆಲಸ ಇರುತ್ತೆ. ಅದಾದಮೇಲೆ 5:15 ಆದಮೇಲೆ ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗಿ ಮತ್ತೆ ಬರೋಷ್ಟರಲ್ಲಿ 6:15 7 ಗಂಟೆ ಆಗಿಬಿಡುತ್ತೆ. ಮತ್ತೆ 7 ಗಂಟೆಗೆ ಬಂದು ಪಾಪಗೆ ಸರಿ ಮಾಡಿ ತಿನ್ನಿಸಿ ಮಲಗೋಷ್ಟರಲ್ಲಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ತಿಂದು ಮಲಗೋಷ್ಟರಲ್ಲಿ ಸಾಕಾಗೋಗ್ಬಿಟ್ಟಿರುತ್ತೆ ಗೈಸ್. ಎಷ್ಟು ಒಂಥರ ಮೈಂಡ್ ಎಲ್ಲ ರಿಲೀಫ್ ಆಗುತ್ತೆ ಮಲಗಕ್ಕೆ ಹೋಗಿದ ತಕ್ಷಣ. ಹೆಂಗೆ ಮಾಡು ಏನೇ ಮಾಡು ಎಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ರು ಮಿನಿಮಮ್ ಇಲ್ಲಾಂದ್ರೂ 10:30 11 ಆಗುತ್ತೆ ಮಲಗೋಷ್ಟರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎಲ್ಲ ಮಾಡೋಣ ಅಂತ ಬೆಳಗ್ಗೆ ಬೇಗ ಇದ್ರೂ ಲೇಟ್ ಆಗೇ ಆಗುತ್ತೆ. ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಹರ್ಷಿತಾಗೂ ಹೇಳ್ತಾ ಇದ್ದೆ. ಸೊ ನಾವು ಆಲ್ಮೋಸ್ಟ್ ಜಿಮ್ಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 6:30 ಒಂದ್ಸತಿ 7 ಆಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಹೋಗಿ ವರ್ಕೌಟ್ ಮಾಡಿ ಬರೋಷ್ಟರಲ್ಲಿ 8 ಒಂದೊಂದ್ಸತಿ 8ಗೆ ಬರ್ತೀವಿ, ಒಂದೊಂದ್ಸತಿ 8:30 ಆಗ್ಬಿಟ್ಟಿರುತ್ತೆ. ಏನಾದರೂ ಸ್ವಲ್ಪ ಜಾಸ್ತಿ ಒಂದು 2 ವರ್ಕೌಟ್ಸ್ ಎಕ್ಸ್ಟ್ರಾ ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ 8:30 ಹಂಗಾಗ್ಬಿಟ್ಟಿರುತ್ತೆ. ಇನ್ನು ಇವತ್ತಂತೂ ಕೇಳೋಕ್ಕೆ ಹೋಗ್ಬಿಡಿ, ಬುಧವಾರ ಆಗಿದ್ದರಿಂದ ನಮ್ಮ ಮನೇಲಿ ಗುರುವಾರ ಪೂಜೆ ಮಾಡ್ತಾರೆ ಯಾವಾಗ್ಲೂ. ಸೊ ಅದಕ್ಕೋಸ್ಕರ ಮನೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾರೆ ಬುಧವಾರದತ್ಲು. ನಾವು ಯಾವಾಗೆಲ್ಲ ಕೆಲಸ ಮಾಡಿ ಕಂಪ್ಲೀಟಾಗಿ ನೀಟಾಗಿ ಬೇಗ ಕೆಲಸ ಮುಗಿಸ್ಬೇಕು ಅಂತ ಅನ್ಕೊಂತೀವೋ ಆವಾಗಲೇ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಇವತ್ತು ಹಂಗೆ ಆಯಿತು. ಯೂಶಲಿ ಇವತ್ತೆಲ್ಲ ಬೇಗ ಮಾಡ್ಕೋಣ ಅಂತ ಹೇಳಿದ್ರೆ ಏನಾದರೂ ಒಂದು, ಸೊ ಮನೆಗೆ ನಮ್ಮ ಚಿಕ್ಕಮ್ಮ ಬಂದಿದ್ರು, ನನ್ನ ತಮ್ಮ ಬಂದಿದ್ದು, ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಅದೆಲ್ಲ ಟೈಮ್ ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡಿಲೇ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಆಮೇಲೆ ನೈಟ್ ಎಲ್ಲ ಮನೆ ಒರೆಸಿ ಹರ್ಷಿತಾ ಪಾಪ ಅಲ್ಲಿ ಜಿಮ್ಮಿಂದ ಬಂದಮೇಲೆ ನೀಟಾಗಿ ಮನೆಯೆಲ್ಲ ಮೇಲಿಂದ ಒರೆಸ್ಕೊಂಡು ಬಂದು ಎಲ್ಲ ಒರೆಸ್ಕೊಂಡು ಬರೋಷ್ಟು ಪಾಪ ಅವಳಿಗೂ ಫುಲ್ ಟೈರ್ಡ್ ಆಗಿಬಿಟ್ಟಿರುತ್ತೆ. ಅವಳಿಗೂ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಅವಳಿಗೂ ಕೆಲಸ ಇರುತ್ತಲ್ವಾ. ಆದರೂ ನಂಗೆ ಕಂಪೇರ್ ಮಾಡಿದ್ರೆ ಅವಳಿಗೆ ಸ್ವಲ್ಪ ಬೇಗ ಮುಗಿಯುತ್ತೆ. ಬಿಕಾಸ್ ಅವಳು ಅರ್ಲಿ ಮಾರ್ನಿಂಗ್ 6ಗೆ ಲಾಗಿನ್ ಆಗ್ತಾಳೆ. ಈಗ ಅವಳಿಗೆ ಶಿಫ್ಟ್ ರೊಟೇಷನಲ್ ಶಿಫ್ಟ್ ಇರುತ್ತೆ ಗೈಸ್. ಅವಳಿಗೆ ಈವ್ನಿಂಗ್ ಟೈಮ್ ಇರುತ್ತೆ, ಒಂದೊಂದು ಟೈಮು ಮಾರ್ನಿಂಗ್ ಇರುತ್ತೆ. ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ನಮಗೆ ಬೆಳಗ್ಗೆ ಎನಿ ಟೈಮ್ ಯಾವಾಗಲೂ ನಮ್ಗೆ ಶಿಫ್ಟ್ ಚೇಂಜ್ ಎಲ್ಲ ಏನೂ ಇಲ್ಲ. ಆ ಥರ ಶಿಫ್ಟ್ ಚೇಂಜಸ್ ಇದ್ರಾದರೂ ಏನೋ ಒಂದು ಸ್ವಲ್ಪ ವೇರಿಯೇಷನ್ಸ್ ಆದರೆ ಒಂದು ಸ್ವಲ್ಪ ಓಕೆ ಅನಿಸುತ್ತೆ. ಇವಾಗ ಹೆಂಗೆ ಅಂದರೆ ಆವಾಗ ಹಂಗಾದವ್ರಿಗೆ ಹಂಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಿಂಗಿದ್ದವ್ರಿಗೆ ಹಿಂಗೂ ಪ್ರಾಬ್ಲಮ್ ಆಗುತ್ತೆ. ನಮಗೆ ಒಂದೇ ನೋಡಿ ಸಾಕಾಗ್ಬಿಟ್ಟಿರುತ್ತೆ. ಬಟ್ ಅವರಿಗೆ ವೇರಿಯೇಷನ್ಸ್ ಆದರೆ ಒಂದಕ್ಕೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಕರೆಕ್ಟಾಗಿ. ಆ ಥರ ಅವ್ರು ಹೇಳ್ತಾರೆ. ಅದು ಯಾವಾಗಲೂ ಹಂಗೆ ಆಗುತ್ತೆ. ಇವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಸಿಗಲ್ಲ. ಯಾರಿಗೆ ಅದು ಬೇಕು ಅಂತ ಇರುತ್ತೆ ಅದು ಅವ್ರಿಗೆ ಖಂಡಿತವಾಗ್ಲೂ ಸಿಗಲ್ಲ. ಯಾರಿಗೆ ಅದು ಬೇಡ ಅನ್ಸುತ್ತೆ ಅದು ಅವ್ರಿಗೆ ಸಿಗುತ್ತೆ. ಆ ಥರ ಕನ್ನಡದಲ್ಲಿ ಒಂದು ಎಕ್ಸಾಂಪಲ್ ಗಾದೆ ಇದೆಯಲ್ಲ, ಅಲ್ಲಿದ್ದವ್ರು ಕಳ್ಳೆ ಇರಲ್ಲ, ಕಳ್ಳೆ ಇದ್ದವ್ರಿಗೆ ಅಲ್ಲಿರಲ್ಲ. ಆ ಥರ ನಮಗೆ ಬೇಕಾಗಿರೋದು ನಮಗೆ ಸಿಗೋದಿಲ್ಲ, ಬೇರೆದೆಲ್ಲನೂ ಸಿಗೋದಿರುತ್ತೆ. ಬಟ್ ನಾವು ಯಾವ್ದು ಸಿಗಲ್ವೋ ಅದರಿಂದನೇ ಓಡ್ತಾ ಇರ್ತೀವಿ. ಕೆಲವೊಂದ್ಸತಿ ಅನ್ಸುತ್ತೆ ಅದೇ ಮನುಷ್ಯನ ಜೀವನ ಅನ್ಸುತ್ತೆ. ಬಿಕಾಸ್ ನಾವು ನಮ್ಮ ಹತ್ರ ಏನಿದೆಯೋ ಅದನ್ನು ಬಿಟ್ಟು ಬೇರೆದನ್ನೆಲ್ಲನೂ ಹುಡುಕ್ತಾ ಇರ್ತೀವಿ. ನಮ್ಮ ಹತ್ರ ಇರೋದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಸೊ ಎನಿವೆ ಮಾತಾಡ್ತಾ ಎಲ್ಲಿಗೂ ಹೋಗ್ಬಿಟ್ಟೆ. ಸೊ ಅದಾದಮೇಲೆ ಈವ್ನಿಂಗ್ ಕೆಲಸ ಮುಗಿಸ್ಕೊಂಡು ಹರ್ಷಿತಾ ಎಲ್ಲ ಮನೆಯಿಂದ ಮನೆ ಒರೆಸ್ಕೊಬರ್ತಾರಲ್ಲ, ಪಾಪ ಅವ್ಳಿಗೂ ಹೆಲ್ಪ್ ಆಗಲಿ ಸ್ವಲ್ಪ ಅಂತೇಳಿ ಗ್ಯಾಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತಾ ಇದ್ದೆ. ಅಡುಗೆ ಮನೆ ಸೆಟ್ ಮಾಡಿಬಿಡ್ತೀವಿ. ಆಮೇಲೆ ಏನಾದರೂ ತೊಗೊಬಿಡ್ತೀವಿ. ಇವಾಗ ಪಾತ್ರೆನೇ ಎಕ್ಸಾಂಪಲ್ ತಗೊಳ್ಳಿ. ಸೊ ಪಾತ್ರೆಗಳು ಇಷ್ಟ ಅಂದ್ಬಿಟ್ಟು ಹೇಳಿ ಒಂದಷ್ಟು ಪಾತ್ರೆನ ತೆಗ್ದು ಇಟ್ಕೊಬಿಡ್ತಾರೆ ಮನೇಲಿ. ಆದರೆ ಅದು ತೊಳಿಬೇಕಾದ್ರೆ ಹಬ್ಬದ ಟೈಮಲ್ಲಿ ಲಕ್ಷ್ಮೀ ಹಬ್ಬ ಅಥವಾ ಏನಾದರೂ ಹಬ್ಬ ಬರುತ್ತಲ್ಲ, ಸೊ ಆ ಟೈಮಲ್ಲಿ ತೊಳಿಬೇಕಾದ್ರೆ ಎತ್ತಿ ರಾಶಿ ಹಾಕಿದಾಗ ಪಾತ್ರೆಯಲ್ಲಿ ಎಷ್ಟೊಂದು ಇರುತ್ತೆ. ಸೊ ತೊಳೆಯೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಹಂಗೇನೆ ಇದನ್ನು ಸುಮ್ಮನೆ 2 ಸ್ಟವ್ ಇದ್ದಾಗ ನಾರ್ಮಲಾಗಿ ಚೆನ್ನಾಗೇ ಇತ್ತು. ಬಟ್ ಇವಾಗ 4 ಸ್ಟವ್ ತೊಗೊಬಿಟ್ಟು ನಮ್ಮ ಮಮ್ಮಿ ನೀಟಾಗಿ ಅದನ್ನ ಉಜ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಆದರೂ ಒಂದು ಸ್ವಲ್ಪ ಏನಾದರೂ ಹಂಗೆ ಹಿಂಗೆ ಉಗ್ಸೋದು ಗೊತ್ತಲ್ಲ, ಈ ಹಾಲು ಹೆಂಗೆ ಮಾಡುತ್ತೆ ಅಂತೇಳಿ ಕಿತಾಪತಿ ಅಲ್ಲೇ ನಿಂತ್ಕೊಂಡು ಕಾಯ್ಕೊಂಡು ಉಫ್ ಅಂತ ಉಬ್ಕೊಂಡು ಅಲ್ಲೇ ಇದ್ರೂ ಸುಮ್ಮನೆ ಹಿಂಗೆ ತಿರುಗಿ ತಿನ್ಕೋಷ್ಟರಲ್ಲಿ ಹಾಲೆಲ್ಲ ಹೋಗಿರುತ್ತೆ. ಸೊ ಡೈಲಿ ಎಷ್ಟು ಕ್ಲೀನ್ ಮಾಡಿದ್ರು ಅದು ಕ್ಲೀನ್ ಮಾಡ್ತಾನೇ ಇರಬೇಕು. ಆಮೇಲೆ ಇನ್ನೊಂದು ಮಮ್ಮಿಗೆ ನಾವಿಬ್ಬರೂ ಕೆಲಸ ಕೂತ್ಕೊಳ್ಳೋದ್ರಿಂದ ಪಾಪ ಮಮ್ಮಿಗೆ ಪಾಪನ ನೋಡಿಕೊಂಡು ಅಂಗಡಿನ ನೋಡಿಕೊಂಡು ಅಂಗಡಿಗೆ ಅವರು ಯಾರಾದರೂ ಬರ್ತಾ ಇರ್ತಾರಲ್ವ, ಅಡುಗೆ ಮಾಡಿಕೊಂಡು ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಪಾಪ. ಸೊ ಅದನ್ನ ಹೇಳ್ತಾರೆ ವೈಟ್ ಟೈಲ್ಸ್ ಹಾಕಿಬಿಟ್ಟಿದ್ದೀವಿ. ಸೊ ಅದು ನೋಡ್ಬೋದು ಮೇಲೆಗಡೆ ಕಿಟಕಿ ಹತ್ರ ಆಲ್ರೆಡಿ ಜಿಡ್ ಕಟ್ಟೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ನಾರ್ಮಲಾಗಿ ಹಿಂಗೆ ಮುಟ್ಟಿದ್ರೆ ಸ್ವಲ್ಪ ಬಂಕ ಥರ ಇತ್ತು. ಸೊ ಅದಾದಮೇಲೆ ಈ ಥರ ಉಜ್ಜಿದ್ರೆ ಹೋಗುತ್ತೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ. ಹೋಯ್ತು ಅದು ಆಟೋಮೆಟಿಕ್ಕಾಗಿ. ಈ ಥರ ಕಿಚನೆಲ್ಲ ಏನಪ್ಪ ಅಂದರೆ ನಾವು ನಾರ್ಮಲಾಗಿ ವೀಕ್ಲಿ ಒನ್ಸು ಇಲ್ಲ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಬೇಕು. ನನಗೆ ನಾರ್ಮಲಾಗಿ ನಾನು ಯಾವಾಗ ಫ್ರೀ ಇರ್ತೀನೋ ಆವಾಗ ಈ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇಲ್ಲ ಅಂತಂದರೆ ಜಿಡ್ಡು ಕಟ್ಬಿಟ್ರೆ ಒಂದ್ಸತಿ ಅದೇನಾದರೂ ಜಿಡ್ಡು ಕಟ್ಟೋದು ಆ ಥರ ಏನಾದರೂ ಆಗಿಬಿಟ್ರೆ ಅದು ಹೋಗೋದೇ ಇಲ್ಲ ಗೈಸ್. ಅದಕ್ಕೋಸ್ಕರ ಆವಾಗ ಫ್ರೀ ಯಾವಾಗ ಇರ್ತಿರೋ ಅವಾಗೆಲ್ಲ. ಸೊ ಇಲ್ಲಿ ಫ್ರಂಟ್ ಟೈಲ್ಸ್ ಎಲ್ಲ ಇವಾಗ ಅಷ್ಟೇ ನೋಡಿ, ಅಲ್ಲಿ ಏನಾದರೂ ಸ್ವಲ್ಪ ಗ್ಯಾಸಿಂದ ಸ್ವಲ್ಪ ಗೋಡೆ ಏನಿದೆ ಗೋಡೆಯಿಂದ ಸ್ವಲ್ಪ ದೂರನೇ ಇಟ್ಟಿದ್ದೀವಿ ಗ್ಯಾಸ್ನ. ಯಾಕಂದರೆ ಈ ಒಗ್ಗರಣೆ ಅದೆಲ್ಲ ಹಾಕಿದಾಗ ಎಗರಬಾರ್ದಲ್ಲ. ಆದರೂ ಸ್ವಲ್ಪ ಏನಾದರೂ ಎಗರಿದ್ರೆ ಅದೆಲ್ಲ ಅಂದ್ಬಿಟ್ಟು ನೀಟಾಗಿ ಓಡಿಸ್ಕೊಂಡೆ. ಸ್ವಲ್ಪ ಹರ್ಷಿತಾಗೂ ಏನಾದರೂ ಹೆಲ್ಪ್ ಆಗುತ್ತೆ ಪಾಪ. ಅವಳು ಮೈಲಿಂದ ಮನೆ ಒರೆಸ್ಕೊಬಿಡ್ತಾಳಲ್ಲ, ನನಗೆ ಎಷ್ಟು ಹೆಲ್ಪ್ ಮಾಡ್ತಾಳೆ ಅವಳು ಅದರಲ್ಲಿ ಇದು ಮಾಡೋದ್ರಲ್ಲಿ. ಸೊ ನಾನು ಅವಳಿಗೆ ಏನೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಅಂತೇಳಿ ಹೆಂಗಿದ್ರು ಪಾಪನ ಸರಿ ಎಲ್ಲ ತಿನ್ನಿಸಿ ಮಲಗಿದ್ದು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಬೋಣ ಅಂತೇಳಿ ನೀಟಾಗಿ ಅದನ್ನೆಲ್ಲ ಒರೆಸ್ಕೊತಾ ಇದ್ವಿ.
ಅವಳು ಅಷ್ಟೊತ್ತಿಗೆ ಮೇಲಿಂದ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಂದ್ಲು. ಅಮ್ಮ ಅಷ್ಟೊತ್ತಿಗೆಲ್ಲ ಡಿನ್ನರ್ ಪ್ರಿಪೇರ್ ಮಾಡಿದ್ರು. ಆಮೇಲೆ ಎಲ್ಲರೂ ನೀಟಾಗಿ ಡಿನ್ನರ್ ಮಾಡಿ, ಡಿನ್ನರ್ಗೆ ಆಲ್ಮೋಸ್ಟ್ ಮುದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಪಪ್ಪ ಕೆಲಸಕ್ಕೆ ಹೋಗಿ ಬರೋದ್ರಿಂದ ನೈಟ್ ಆದರೆ ಎಲ್ಲರೂ ಮುದ್ದೆ ತಿನ್ಬೋದು ಅಂತೇಳಿ ನೈಟೇ ಮುದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಪಪ್ಪಾಗೆ ಏನಾದರೂ ಸೆಕೆಂಡ್ ಶಿಫ್ಟ್ ಇದ್ದಾಗ ಮಾತ್ರ ಮುದ್ದೆ ಮಧ್ಯಾಹ್ನ ಹೊತ್ತು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲ ನೈಟ್ ಟೈಮೇ ಮಾಡೋದು. ನೈಟ್ ಡಿನ್ನರ್ಗೆ ಮುದ್ದೆ, ಬಸ್ಸಾರು ಆಮೇಲೆ ಪಲ್ಯನ ತಿಂದು, ಸ್ವಲ್ಪ ಬೀಟ್ರೋಟ್ ಪಲ್ಯನೂ ಇತ್ತು, ಅದನ್ನ ತಿಂದು ಇವತ್ತಿನ ದಿನ ಅಲ್ಲಿಗೆ ಮುಗಿಸ್ದೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ನ್ಯೂ ಸೀರೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಗೋಲ್ಲ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ.